ಒಂದು ಕಪ್ ಹಿಟ್ಟಿಗೆ ಇದು 1.5 ಕಪ್ ಹಿಟ್ಟಿಗೆ 1 ಕಪ್ ಅಷ್ಟು ನೀರು ಬೇಕು. ಇದು ಹಾಕಿ ನೋಡಿರಿ 1 ನಿಮಿಷ ಆದ್ಮೇಲೆ ಹಿಂಗೆ ಇದಾಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಈ ಥರ ಕಟ್ಗೆ ಚಮಚರೆ ಮಾಡಿದ್ರೆ ಸುಡಂಗಿಲ್ಲ, ಚಮಚ ಸುಡಂಗಿಲ್ಲ, ತಿರ್ವಾಡಕ್ಕೆ ಈಸಿ ಇರ್ತೈತಿ. ಗ್ಯಾಸ್ ಆಫ್ ಮಾಡ್ತೇನೆ. ಇದು ಗ್ರೀನ್ ಟೀ ಇಟ್ಟೇನೆ. ಎಷ್ಟು ಮಾಡಿ ಇದನ್ನು ಇಡ್ತೀನಿ. ಸ್ವಲ್ಪ ಆರಿದ್ಮೇಲೆ ಕೈಲೇ ಬಿಚ್ಕೊತೀನಿ. ನೋಡಿರಿ, ಇಲ್ಲಿ ಬೀನ್ಸ್ ಪಲ್ಯ ಕಟ್ ಮಾಡಿ ಇಟ್ಕೊಂಡೇನೆ. ಇದೇ ನೀರು ಬಾಯ್ಲ್ ಆಗ್ತೈತಿ, ಇದ್ರ ಹಾಕ್ಕೊಡ್ತೀನಿ. ಒಂದು 2 ಮಿನಿಟ್ಸ್ ಬಾಯ್ಲ್ ಆದರೆ ಮತ್ತು ಸೈಡ್ ಒಗ್ಗರಣೆ ಹಾಕಿ ಅದನ್ನು ಪಲ್ಯ ಮಾಡ್ತೀನಿ. ಆಮೇಲೆ ಹಿಟ್ಟು ಮೆಚ್ಕೊಂಡು ಪಟ ರೊಟ್ಟಿ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕೀನಿ. ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದು ಹಾಕಾಗ್ತೇನೆ. ಆಮೇಲೆ ಇದು ಬಾಯ್ಲ್ ಆಗ್ತದೆ. ಇದು ಸ್ವಲ್ಪ ಆಮ್ಲೆಟ್ ಮಾಡೋಕ್ಕೆ ನಾಷ್ಟಕ್ಕೆ ಅದಕ್ಕೆ ಉಳ್ಳಾಗಡ್ಡಿದು ಅದು ಹೆಚ್ಚಿದ್ರೊಳಗೆ ಸ್ವಲ್ಪ ತೆಗೆದು ಇಟ್ಕೊಂಡೆ. ಇದು ಸ್ವಲ್ಪ ಬೀನ್ಸ್ ಬೇರೆ ಇದಕ್ಕೆ ಇಟ್ಟೇನೆ. ಏನು ಪಲಾವ್ ಎಲ್ಲ ಮಾಡಿದಾಗ ಸ್ವಲ್ಪ ಮಸಾಲೆ ಖಾರ, ಅರ್ಶಿಣ ಪುಡಿ ಮತ್ತು ಹಿಂಗೆ ಉಪ್ಪು ಎಲ್ಲ ಹಾಕೀನಿ. ಯಾವ್ರೆ ಅಲ್ಲೇ ಮಡ್ಚಿದ್ದು ಹಾಕು. ಇದು ಬಾಯ್ಲ್ ಆಗೈತಿ ಅಂತಂದ್ರೆ ಇದು ಹಾಕಿ. ಇದು ಬಾಯ್ಲ್ ಮಾಡಿ ಎಲ್ಲ ಬಸ್ಕೊಂಡೇನೆ. ಇದು ಎಗ್ ರೆಡಿ ಮಾಡಿರ್ತೇನೆ. ಈ ಪಲ್ಯ ಒಗ್ಗರಣೆ ಇದನ್ನು ಹಾಕಿ ಮಿಕ್ಸ್ ಮಾಡ್ತೇನೆ. ಇದು ನಮ್ಮ ಹಸ್ಬೆಂಡ್ ಫೇವ್ರೇಟ್ ಇದು. ಪಾಪ ತಗೊಳಕ್ ಹೋಗಿರ್ತೈತಾಳೆ ಯಾರು ಕೊಡ್ಲಾರ್ಕ. ಆಕಿ ಗೊತ್ತಾಗಲ್ಲ ಅವ್ ಗೊತ್ತಾಗಲ್ಲ. ಆಕಿ ಒಂದ್ ಸ್ವಲ್ಪ ಇದಾಳೆ. ಆಕಿ ಸಣ್ಣ ಹುಡುಗದ. ಆಕಿ ಡ್ರೆಸ್ ಅದು ಇನ್ನ ಹಾಕೋದು ಗೊತ್ತಾಗಲ್ಲ. ಚಡ್ಡಿ ಒಂದು ಹಾಕೋ.